ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ರೆಡಿ ಆಗಿದ್ದೀನಿ ವಾಕಿಂಗ್ ಹೋಗೋಕ್ಕೆ. ಇವತ್ತೊಂದು ಸ್ಪೆಷಲ್ ಆಗಿರೋ ವಿಷಯನ ತೊಗೊಂಬರ್ತಾಯಿದ್ದೀನಿ. ವೇಟ್ ಮಾಡಿ, ಐ ಆಮ್ ಕಮ್ಮಿಂಗ್. ಹಾಯ್ ಫ್ರೆಂಡ್ಸ್, ಹೊರಗಡೆ ಬಂದೆ. ಹೋಗಬೇಕು ವಾಕಿಂಗ್ಗೆ. ಹಾವೇಗೆ ಬಂದ ತಕ್ಷಣ ನಮ್ಮ ವಿಷಯನ ಸ್ಟಾರ್ಟ್ ಮಾಡೋಣ ತಾನೆ. ಇವತ್ತಿನ ವಿಷಯ ತುಂಬ ಅದ್ಭುತವಾಗಿದೆ ಅನಿಸುತ್ತೆ. ಚಲೋ ಸರ್, ಹೈವೇಗೆ ಬಂದಿದ್ದೀನಿ. ಚೆನ್ನಾಗಿರೋ ಲೊಕೇಶನ್ ಇದೆ, ಮಸ್ತ್ ಕಾಣಿಸ್ತಾ ಇದೆಯಲ್ಲ. ಈಗ ಸ್ವಲ್ಪ ಬೆಳಕು ಮೂಡ್ತಾ ಇದೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿಬಿಟ್ಟಿದ್ದಾರೆ. ಇನ್ನೊಂದು ನಿಮ್ಮಲ್ಲಿ ಕ್ಷಮೆ ಕೇಳಬೇಕು ಅಂದರೆ, ಮೇ ಬಿ ನನ್ನ ವಿಡಿಯೋದಲ್ಲಿ ಸೀನ್ರಿ ಒಂದೇ ಥರ ಕಾಣಿಸ್ತಿರ್ಬೋದು ನಿಮಗೆ, ಒಂದೇ ರೀತಿಯಾಗಿ. ಈಗ ನನ್ನ ಹತ್ರ ಆ ರೀತಿ ಬಜೆಟ್ ಇಲ್ಲ ಸರ್. ಫ್ಯೂಚರಲ್ಲಿ ನಿಮ್ಮನ್ನು ಮಸ್ತ್ ಲೊಕೇಶನ್ಗೆ ಕರ್ಕೊಂಡು ಹೋಗೋ ಆಸೆ ಇದೆ ಮತ್ತು ಕನಸು ಇದೆ. ನಿಮ್ಗೆ ಹೇಳಿದ್ನಲ್ಲ ಇವತ್ತಿನ ಟಾಪಿಕ್ ಮಸ್ತ್ ಇದೆ ಅಂತ. ಏನು ಗೊತ್ತಾ, ನೀವು ಇವತ್ತಿನ ಟಾಪಿಕ್ಕು, ಎಲ್ಲ ಪಕ್ಷಿಗಳೆಲ್ಲ ಈಗ ರೆಡಿ ಆಗ್ತಾ ಇದ್ದಾರೆ ಹೊರಗೆ ಬರಲಿಕ್ಕೆ. ಎಷ್ಟು ಕೂಗ್ತಾ ಇದ್ದಾವೆ ನೋಡಿ, ಎಷ್ಟೆಲ್ಲ ಹಾಡ್ತಾ ಇದ್ದಾವೆ. ಬರುತ್ತೆ ಇನ್ನಿಷ್ಟರೊಳಗೆಲ್ಲ ಹೊರಗಡೆ ಬರುತ್ತೆ. ಸಾರಿ, ಮತ್ತು ಬೇರೆ ಮೂಡಿಗೆ ಹೋಗಿಬಿಟ್ಟಿದ್ದೆ. ಇವತ್ತಿನ ಟಾಪಿಕ್ ಬಂದುಬಿಟ್ಟು, ಸರ್ ನಾನೊಂದು ವಿಷಯ ಹೇಳಿದೆ ಇನ್ನು ಮೊದಲಿಗೆ, ಗೊತ್ತಾ ಏನಂತ? ನಿಮ್ಮನ್ನೆಲ್ಲ ನಾನು ಒಳ್ಳೆ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ, ಅದು ನನ್ನ ಕನಸು ಅಂತ. ಸರ್, ಇವತ್ತಿನ ಟಾಪಿಕ್ ಇರೋದು ಕನಸಿನ ಮೇಲೆ. ಕನಸು ಕಾಣ್ತಾ ಇರಬೇಕು ಸರ್. ಮನುಷ್ಯ ಕನಸನ್ನು ಕಾಣಲಿಲ್ಲ ಅಂದರೆ ಅವನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ನಮ್ಮ ಭಾವಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಕಲಾಂ ಸರ್ ಇದ್ದಾರಲ್ಲ, ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಏನಂತ ಅಂದರೆ, ಯಾವಾಗಲೂ ನೀವು ಡ್ರೀಮ್ಸ್ನ ಕಾಣಿ ಅಂತ, ಕನಸುಗಳನ್ನ ಕಾಣಿ. ಅದು ಚಿಕ್ಕ ಕನಸುಗಳಲ್ಲ, ದೊಡ್ಡ ಕನಸುಗಳನ್ನ ಕಾಣಿ ಅಂತ. ಅದು ನಿಜ ತಾನೇ? ಕನಸುಗಳನ್ನ ಕಾಣಬೇಕು ಸರ್. ಕನಸುಗಳನ್ನ ಕಾಣಿದರೆ ನೀವು ಮಾಡೋ ಕೆಲಸಕ್ಕೆ ಮತ್ತೊಂದು ಸ್ಫೂರ್ತಿ ಸಿಗುತ್ತೆ. ಆ ಕನಸು ನಿಮ್ಮನ್ನು ಹುಚ್ಚನಾಗಿಸ್ಬಿಡುತ್ತೆ ನೀವು ಕೆಲಸ ಮಾಡೋಕ್ಕೆ. ಸಾರಿ, ಸ್ವಲ್ಪ ಎಮೋಷನ್ ಆಗಿಬಿಟ್ಟೆ ಅನಿಸುತ್ತೆ. ಯಾಕಂದರೆ ನಾನೆಲ್ಲ ಕನಸು ಕಾಣ್ತಾ ಇದ್ದೆ. ಕೆಲವೊಂದು ಕಾರಣಗಳಿಗಾಗಿ ನನ್ನ ಕನಸು ಹಾಗೆ ಉಳಿತಾ ಇತ್ತು. ಆದರೆ ಈಗ ನನ್ನ ಕನಸುಗಳು ಬೆನ್ನು ಹತ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ನನ್ನ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಸರ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನನ್ನ ಕನಸಿಗೆ ಬೆಲೆ ಇಲ್ಲ ಅನಿಸುತ್ತೆ. ನೀವೆಲ್ಲ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಕನಸಿನ ಲೋಕಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ. ಆ ನನ್ನ ಕನಸಿನ ಲೋಕದಲ್ಲಿ ನಿಮಗೆಲ್ಲ ನಾನು ಸಂತೋಷ ಕೊಡ್ತೀನಿ. ಆ ಸಂತೋಷದಲ್ಲಿ ಸ್ವಲ್ಪ ಸಂತೋಷನ ನಾನು ತಗೋತೀನಿ ಸರ್. ಅದಕ್ಕೆ ಯಾವಾಗಲೂ ನಾವು ಕನಸುಗಳನ್ನ ಕಾಣ್ತಾ ಇರಬೇಕು. ನಮ್ಮ ಕನಸುಗಳನ್ನ ಬಿಲ್ಡ್ ಮಾಡ್ತಾ ಹೋಗಬೇಕು. ನಮ್ಮ ಕನಸಿಗೆ ಒಂದು ದಾರಿನ ತೋರಿಸ್ತಾ ಹೋಗಬೇಕು. ನಮ್ಮ ಕನಸಿಗೆ ಒಂದು ವ್ಯಾಲ್ಯೂ ಕೊಡಬೇಕು. ನಮ್ಮ ಕನಸನ್ನು ನಿಜವಾಗಲೂ ನಿಜ ರೂಪದಲ್ಲಿ ತೊಗೊಂಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಇಷ್ಟೇ ನಾನು ಕೇಳ್ಕೊತಿರೋದು. ಯಾವಾಗಲೂ ಜಗತ್ತಿನಲ್ಲಿ ಕನಸನ್ನು ಬಿಟ್ಟರೆ ಬೇರೆ ಯಾವುದೂ ನಮ್ಮನ್ನು ಸ್ಫೂರ್ತಿಗೊಳಿಸೋದಿಲ್ಲ ಅನಿಸುತ್ತೆ. ಯಾಕಂದರೆ ನೋಡಿಬೇಕಾದ್ರೆ ಇವತ್ತು ನೀವು ಎಲ್ಲಾದರೂ ಒಂದು ಹೈವೇ ಮ್ಯಾಗ ಹೋಗ್ತಾ ಇದ್ದರೆ, ಒಂದು ಯಾವುದಾದ್ರೂ ನಿಮ್ಮ ಫಸ್ಟ್ ಕ್ಲಾಸ್ ಕಾರ್ ಹೋಗಿದ್ರೆ ನಿಮ್ಗನ್ಸುತ್ತೆ, ಆಹಾ ಏನು ಕಾರಪ್ಪ ಇದು, ಇದನ್ನು ತಗೋಬೇಕು ಅಂತ ಒಂದು ಮನಸ್ಸಲ್ಲಿ ಬರುತ್ತೆ. ಮತ್ತು ಯಾವುದಾದ್ರೂ ಒಂದು ಬೈಕ್ ಹೋದರೆ ನೋಡಿದರೆ, ಆಹಾ ಏನು ಬೈಕಪ್ಪ ಇದು, ಈ ಬೈಕನ್ನ ನಾನು ತಗೊಳ್ಳೇಬೇಕು ಅನಿಸುತ್ತೆ. ಮತ್ತು ಎಲ್ಲಾದರೂ ಒಂದು ಮನೆ ಕಟ್ಟಿದರೆ ಆ ಮನೆ ನೋಡಿ, ಆಹಾ
ಏನು ಮಸ್ತ್ ಮನೆ ಒಟ್ಟು ಕಟ್ಟಿದಾರಪ್ಪ, ಯಾವ ಆರ್ಕಿಟೆಕ್ಚರ್ ಮಾಡಿದ್ದಾರೆ, ಇದನ್ನು ನಾನು ಕೂಡ ಅವ್ರ ಕಡೆನೇ ಮಾಡಿಸ್ಬೇಕು, ಇದೇ ಥರ ಮನೆ ಕಟ್ಟಬೇಕು ಅಂತ ಕನಸು ಬರುತ್ತೆ. ಇದೇ ಅಲ್ವಾ ಸರ್ ಕನಸು ಅಂದರೆ. ಬಟ್ ನಾವು ಕನಸು ಕಾಣ್ತೀವಿ, ಬಟ್ ಅದನ್ನು ಸಾಕಾರಗೊಳಿಸೋದು ತುಂಬ ಕಡಿಮೆ ಸರ್. ಆದಷ್ಟು ನಾವು ಸಾಕಾರಗೊಳಿಸೋದ್ರಲ್ಲಿ ಹೋಗೋಣ ಅಂತ ಆಸೆ ಪಡ್ತಾ ಇದ್ದೀವಿ. ಯಾಕಂದರೆ ಕನಸುಗಳನ್ನ ಈಡೇರಿಸ್ಕೊಂಡವರು ಜಗತ್ತಿನಲ್ಲಿ ತುಂಬ ಕಮ್ಮಿ, ನಿಜವಾಗಲೂ ತುಂಬ ಕಮ್ಮಿ. ಆದರೆ ಇನ್ನು ಮುಂದೆ ಕನಸುಗಳನ್ನ ನಾವು ಈಡೇರಿಸೋಣ ಅಂತ ನಿಮ್ಮ ಜೊತೆ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನನ್ನ ಕನಸುಗಳನ್ನ ಈಡೇರಿಸ್ತೀನಿ. ಹಾಗೆ ನಿಮ್ಮ ಕನಸುಗಳಿಗೂ ನಾನು ದಾರಿ ಆಗ್ತೀನಿ ಅಂತ ಎಲ್ರಿಗೂ ಹೇಳ್ತೀನಿ. ಸಾರಿ, ಯಾಕೋ ಒಂದು ಸ್ವಲ್ಪ ಇಮೋಷನ್ ಆಗ್ತಾಯಿದೆ ಅನಿಸುತ್ತೆ ನನಗೆ. ಯಾಕಂದರೆ ನಾನು ಕನಸು ಭಾಳ ಕಂಡಿದ್ದೀನಿ ಸರ್, ಇನ್ನೂ ಆದರೂ ಕನಸು ಕಾಣ್ತಾ ಇದ್ದೀನಿ. ಆದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿಂದ ನನ್ನ ಕನಸುಗಳು ಅಲ್ಲೇ ಉಳ್ಕೊಂಡ್ಬಿಟ್ರು. ಬಟ್ ಈಗ ಹಾಗೆ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಈ ಜೀವನ ಇರೋದೇ ಚಿಕ್ಕದು. ಆ ಜೀವನದಲ್ಲಿ ನಾವು ನಮ್ಮ ಕನಸುಗಳಿಗೆ ನಾವು ದಾರಿ ತೋರಿಸ್ಲಿಲ್ಲ ಅಂದರೆ ನಾವು ಹುಟ್ಟಿ ಬಂದಿದ್ದೂ ವೇಸ್ಟ್ ಆಗಿಬಿಡುತ್ತಲ್ಲ. ಅದಕ್ಕೆ ಕನಸುಗಳನ್ನ ಕಟ್ಕೋತ ಹೋಗೋಣ ಸರ್. ಕನಸುಗಳನ್ನ ನಿಜ ರೂಪದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಅನ್ನೋದು ನನ್ನ ವಿಷಯ. ಎಲ್ಲರೂ ಆ ದೇವರು ಒಳ್ಳೆ ರೀತಿಯಿಂದ ಅವರವ್ರ ಕನಸುಗಳನ್ನ ಕಟ್ಟೋಕ್ಕೆ ಹಾದಿ ಮಾಡಿಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಸಾರಿ ಫಾರ್ ದ್ಯಾಟ್, ನಾನು ಎಮೋಷನ್ ಆಗಿದ್ದಕ್ಕೆ ಸಾರಿ. ಒನ್ಸ್ ಅಗೇನ್ everyone, please do not stop the dreaming. Please do not stop the dreaming. ನೀವು ಕನಸುಗಳನ್ನ ಕಾಣ್ತಾ ಇರಬೇಕು, ಕನಸುಗಳನ್ನ ಕಟ್ತಾ ಇರಬೇಕು. ಕನಸುಗಳನ್ನ ಯಾವತ್ತೂ ಬಿಡಬೇಡಿ ಸರ್, ಯಾವತ್ತೂ ಬಿಡಬೇಡಿ. ನಾನು ನಿಮ್ಮ ಕನಸುಗಳಿಗೆ ದಾರಿ ತೋರಿಸ್ತಾ ಮುಂದೆ ಹೋಗ್ತೀನಿ ಅಂತ ಅನಿಸುತ್ತೆ. ನೀವು ಕೂಡ ಆ ಹಾದಿಯಲ್ಲಿ ಬನ್ನಿ ಅಂತ ಹೇಳ್ತೀನಿ. ಇಷ್ಟೇ ನನ್ನ ವಿಷಯ, ಇದೇ ಹೇಳೋದಿತ್ತು. ಇವತ್ತಿನ ಟಾಪಿಕ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನನ್ನ ಚಾನಲ್ನಲ್ಲಿ ಒಂದು ಸ್ವಲ್ಪ ಚಿಕ್ಕ ವಿಡಿಯೋಗಳು, ದೊಡ್ಡದು ವಿಡಿಯೋಗಳು ಮತ್ತು ಒಂದು ಸ್ವಲ್ಪ ಟಾಪಿಕ್ಕು ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಈಗ ಮಾಡ್ತಾಯಿದ್ದೀನಿ, ಅದಕ್ಕೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಪೂರ್ವಕ ಕೇಳ್ಕೊತಾ ಇದ್ದೀನಿ. ಹೀಗೆ ಒಳ್ಳೆ ಟಾಪಿಕ್ಗಳ ಮೇಲೆ ಚರ್ಚೆ ಮಾಡೋಣ. ಎಮೋಷನ್ ಆದ್ರೂ ಎಮೋಷನಲ್ಲಿ ಸ್ಟ್ರಾಂಗ್ ಆಗೋ ಫೀಲಿಂಗ್ಸ್ ಇರುತ್ತೆ ಸರ್. ನೀವು ಯಾವತ್ತು ಎಮೋಷನ್ ಆಗ್ತೀರಾ, ಆ ಎಮೋಷ್ನಲ್ಲಿ ಸ್ಟ್ರಾಂಗ್ ಆದ ಫೀಲಿಂಗ್ಸ್, ಸ್ಟ್ರಾಂಗ್ ಆದ ಡಿಸಿಷನ್ಸು, ಸ್ಟ್ರಾಂಗ್ ಆದ ಫೀಲಿಂಗ್ಸನ್ನು ತೊಗೋತೀರಿ. ಅದು ನೀವು ನೋಡಿರ್ಬೋದು. ಪ್ಲೀಸ್ ಹ್ಯಾವ್ ಅ ಲುಕ್ ಅಪ್ಕಮಿಂಗ್ ಯುವರ್ ಡ್ರೀಮ್ಸ್. ಬಿಡಬೇಡಿ ಸರ್, ಬಿಡಲೇಬೇಡಿ. ನಾನಿದ್ದೀನಿ, ಆ ಭಗವಂತ ಇದ್ದಾನೆ, ನಮ್ಮ ಡ್ರೀಮ್ಸ್ನ ಪೂರ್ತಿ ಮಾಡ್ತಾನೆ. ಬಟ್ ನಾವು ಒಂದೇ ಮಾಡಬೇಕಂದಿದ್ದ ಕೆಲಸ ಅಂದರೆ ಆ ಡ್ರೀಮ್ನ ಸಹಕಾರಗೊಳಿಸಲಿ ನಮ್ಮ ಪ್ರಯತ್ನನ ಪೂರ್ತಿ ಹಾಕಿಬಿಡೋದು ಸರ್. ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಬಿಡೋದು. ಕನಸು ಹೇಗಾಗಿಬಿಡ್ಬೇಕಂದ್ರೆ, ನಾವು ಮಾಡೋ ಕೆಲಸಕ್ಕೆ, ನಾವು ಹಾಕೋ ಶಕ್ತಿಗೆ ಮಣಿದು, ಇಲ್ಲ ಕಣಪ್ಪ ನಾನು ನಿನ್ನ ಜೊತೆ ಬಂದೇ ಬರ್ತೀನಿ ಅಂತ ಅದು ನಮ್ಮ ಬೆನ್ನು ಹತ್ತಿಬಿಡಬೇಕು. ನಿಜ ತಾನೆ? ಪ್ಲೀಸ್ ಸರ್, ಲವ್ ಯು ಆಲ್, ಕೀಪ್
ಸ್ಮೈಲಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು so much.